75 ಡೇಸ್ ಹಾರ್ಟ್ ಚಾಲೆಂಜ್ನ ದಿನ ಒಂದು ಬೆಳಗ್ಗೆ 3:50ಕ್ಕೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ದಿನ ಸ್ಟಾರ್ಟ್ ಮಾಡಿದೆ. ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಮೋಟಿವೇಶನ್ ಸೆಷನ್ ಜಾಯ್ನ್ ಆಗಿ ಮೋಟಿವೇಶನ್ ಸೆಷನ್ ಕೇಳಿಸ್ಕೊತ ಫಸ್ಟು ಒಂದು ಗ್ಲಾಸ್ ವಾಟರ್ ತಗೊಂಡೆ. ಒಂದು ವಾಟರ್ ಕುಡಿತಾ ಅದು ಖಾಲಿ ಆಯಿತು. ಅದಾದಮೇಲೆ ನೆಕ್ಸ್ಟು ಫ್ರೆಶ್ ರೆಡಿ ಮಾಡ್ಕೊತ ನನ್ನ ವೈಫ್ಗೂ ಫ್ರೆಶ್ ರೆಡಿ ಮಾಡಿಕೊಟ್ಟೆ. ಫ್ರೆಶ್ ರೆಡಿ ಮಾಡಿಕೊಂಡು ಫ್ರೆಶ್ ಕುಡಿತಾ ಸಂಕಲ್ಪ ಕ್ಲಾಸ್ಗೆ ಜಾಯ್ನ್ ಆದೆ. ಸಂಕಲ್ಪ ಕ್ಲಾಸ್ ಮುಗಿದ್ಮೇಲೆ 6:30 ಆಗಿತ್ತು. 6:30ಗೆ ಹಾಗೆ ನಮ್ಮದು ನೆಲಗದನಹಳ್ಳಿ ಸೆಂಟರ್ಗೆ ವಿಸಿಟ್ ಮಾಡೋಣ ಅಂತ ಅಲ್ಲಿಗೆ ರೆಡಿಯಾಗಿ ಹೊರಟ್ವಿ. ಹಾಗೆ ರೋಡಲ್ಲಿ ಮಾತಾಡ್ತಾ ಈ ರೋಡಲ್ಲಿ ತುಂಬ ಮನೆಗಳಿರಲೇ ಇಲ್ಲ, ಸೊ ಎಷ್ಟೊಂದು ಮನೆಗಳಾಗಿದೆ ಅಂತ ಮಾತಾಡ್ಕೊತ ಹಂಗೆ ಬಂದ್ವಿ. ಸೊ ನಮ್ಮ ಸೆಂಟರ್ ಬಂತು. ಸೊ ಸೆಂಟರ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಸೊ ಹಾಗೆ ಡಿಕ್ಕಿಲೆ ಹೆಲ್ಮೆಟ್ ಇಟ್ಟು ಸೊ ಇನ್ನೂ ಟೈಮ್ ಇದ್ದಿದ್ದರಿಂದ ಸೊ ಹಾಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಣ ಅಂತ ನಾನು ಗಿರಿ ಸರ್ ಇಬ್ಬರು ಮತ್ತು ನನ್ನ ವೈಫ್ ಹೊರಟ್ವಿ. ಸೊ ಸೆಂಟರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗ್ತಾ ಫ್ರೆಶ್ ಜೊತೆ ಶೇಕ್ ತೊಗೊಂಡ್ವಿ. ಸೊ ಇವತ್ತು ವೆಜಿಟೇಬಲ್ಸ್ ಡೇ ಇದ್ದರಿಂದ ಎಲ್ಲ ಸಖತ್ತಾಗಿ ರೆಡಿಯಾಗಿ ಬಂದಿದ್ದರು. 2 ಗಂಟೆ ಆಗಿತ್ತು. ಎಗ್ ರೈಸ್ ಮತ್ತು ಆಮ್ಲೆಟ್ ತಿಂದ್ವಿ. ಆಮೇಲೆ ಈವ್ನಿಂಗು ಸ್ನ್ಯಾಕ್ಸ್ ಏನೋ ತಿನ್ನಬೇಕು ಅಂದಾಗ ಪಪ್ಪಾಯ ಹಲ್ವಾ ಮಾಡಿಕೊಟ್ರು ನಮ್ಮ ವೈಫು. ಸಖತ್ತಾಗಿತ್ತು. ಫುಲ್ ಖಾಲಿ ಮಾಡಿದ್ವಿ. ಇವತ್ತಿನ ಡಿನ್ನರ್ಗೆ ಶೇಕ್ ತೊಗೊತ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಇವತ್ತಿಂದು ಟಿಪ್ ಆಫ್ ದಿ ಡೇ: ದೇವ್ರು ನಮಗೆ ಕಷ್ಟನೂ ಕೊಡಲ್ಲ, ಸುಖನೂ ಕೊಡಲ್ಲ. ನಮಗೆ ಒಂದು ಅವಕಾಶ ಕೊಡ್ತಾನೆ, ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಥ್ಯಾಂಕ್ ಯು.